ಸೊ ಹಾಯ್, ಇವತ್ತು ನಾನು ಮಾಡ್ತಾ ಇರೋದು ಎಳ್ಬೀರು. ಸಂಕ್ರಾಂತಿ ಹಬ್ಬಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳುವಂತಹ ಎಳ್ಬೀರು ಮಾಡ್ತಾಯಿದ್ದೀನಿ. ಸೊ ಹೇಗೆಲ್ಲ ಹೋಮ್ ಮೇಡಾಗಿ ಮನೆಯಲ್ಲೇ ಮಾಡ್ಕೊಬಂತ ಅಂತ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ನೇದಾಗಿ ಕಡಲೆ ಬೀಜ, ಅದು ಬೇಕಾಗಿರುವಂಥದ್ದು ಕಡಲೆ ಬೀಜ ಮತ್ತು ಬಿಳಿ ಎಳ್ಳು, ಕಡಲೆ, ಕೊಬ್ಬರಿ ಮತ್ತು ಬೆಲ್ಲ. ಸೊ ಇದೆಲ್ಲ ಮನೇಲಿ ಸಿಗುವಂಥ ಐಟಮ್ಸು. ಸೊ ಇಷ್ಟೆಲ್ಲ ಮಿಕ್ಸ್ ಮಾಡ್ಕೊಂಡು ಮನೆಯಲ್ಲೇ ಹೇಗೆ ಮಾಡ್ಕೊಬಂದು ತೋರಿಸ್ತೀನಿ ನಿಮಗೆ. ಫಸ್ಟ್ ಒಂದು ಪ್ಯಾನಲ್ಲಿ ಕಡಲೆ ಬೀಜನ ಹುರ್ಗಡ್ಲೆ ಒಂದು ಕ್ವಾಂಟಿಟಿ ಮೇಲೆ ಇಟ್ಕೋಬೇಕು, ನೀವು ಎಷ್ಟು ಬೇಕು ಅಂತ ಸಮ ಪ್ರಮಾಣದಲ್ಲಿ. ಇದು ಮತ್ತು ನಾನು ಹೇಳಿದ ಅಷ್ಟು ಐಟಮ್ಸು ಒಂದೇ ಲೆವೆಲಲ್ಲಿ ಇಟ್ಕೋಬೇಕು. ಸೊ ಇಟ್ಕೊಂಡು ಕಡಲೆ ಬೀಜನ ಸ್ವಲ್ಪ ಪ್ಯಾನಲ್ಲಿ ಹಾಕ್ಬಿಟ್ಟು ಅದು ಕೆಂದು ಬಣ್ಣ ಬರೋ ಥರ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಒಂದು 5 ಮಿನಿಟ್ಸ್ ಸಾಕು ಆ ಥರ ಫ್ರೈ ಮಾಡಿಕೊಂಡ್ರೆ ಸಿಪ್ಪೆ ಬಿಡಬೇಕಲ್ಲ. ಸೊ ಹಾಗಾಗಿ ಅದಾದಮೇಲೆ ಎಳ್ಳು ಅದೇ ಪ್ಯಾನಲ್ಲೇ ಹಾಕ್ಕೊಂಡು ಅದನ್ನು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಕೂಡ ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಎಳ್ಳು ಇದು ಆಲ್ಮೋಸ್ಟ್ ನಾನು ನೋಡ್ದಂಗೆ ಸ್ವಲ್ಪ ಡೀಪ್ ಫ್ರೈ ಆಗಿತ್ತು, ಅಂದರೆ ಬ್ರೌನ್ ಕಲರ್ ಬಂದಿತ್ತು. ಹಸಿ ಸ್ಮೆಲ್ ಇತ್ತು. ಸೊ ಹಾಗಾಗಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಪ್ಯಾನಲ್ಲಿ ಹಾಕ್ಕೊಂಡು ಆಯಿಲ್ ಹಾಕ್ಬಾರ್ದು, ಹಾಗೇ ಕೈ ಆಡಿ ಅದನ್ನು ಕೆಂಪು ಬಣ್ಣ ಬರೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು. ಅದು ಎಳ್ಳು ಸಿಡಿತದೆ, ಚಿಟ್ಟಪಟ ಸಿಡಿಯುತ್ತದೆ. ಸೊ ಸಿಡಿದಾಗ ಗೊತ್ತಾಗುತ್ತೆ ಆಲ್ಮೋಸ್ಟ್ ಅದು ಆಗ್ತಾಯಿದೆ ಅಂತೇಳಿ. ಸೊ ಅದು ನಿಮ್ಗೆ ಗೊತ್ತಾಗುತ್ತೆ ಮಾಡ್ತಾ ಕಲರ್ ಚೇಂಜ್ ಆಗುತ್ತೆ. ಸೊ ಇದನ್ನು ಕೂಡ ನಾನು ಆಗಲೇ ಹೇಳ್ದಂಗೆ ಕಡಲೆ ಬೀಜದ ತಗೊಂಡಿದ್ದಿಲ್ಲ. ಸೊ ಅದೇ ಸಮ ಪ್ರಮಾಣದಲ್ಲೇ ಅದೇ ಸೇಮ್ ಕ್ವಾಂಟಿಟಿನಲ್ಲಿ ತೊಗೋಬೇಕು ಇದನ್ನು ಕೂಡ. ಸೊ ಅದಾದಮೇಲೆ ಕಡಲೆ ಬೀಜದ ಸ್ವಲ್ಪ ಹಾರಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಸಿಪ್ಪೆ ತಗೋತಾ ಇದ್ದೆ. ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಎಸಳು ಥರ ಮಾಡ್ಕೋಬೇಕು, ಅಂದರೆ ಉಂಡೆ ಇರ್ತಲ್ಲ. ಸೊ ಅದನ್ನು ನಾವು ಡಿವೈಡ್ ಮಾಡ್ಕೋಬೇಕು. ನೋಡಿ ಎಳ್ಳು ಯಾವ ಥರ ಚೆನ್ನಾಗಿ ಬ್ರೌನಿಷ್ ಥರ ಕಲರಾಗಿ ಬಂದಿದೆ. ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಸೊ ಸ್ಮೆಲ್ ಚೆನ್ನಾಗಿ ಗಮ್ಮಂತಿರುತ್ತೆ ಇದು. ಸೊ ಅದು ಚೆನ್ನಾಗಿದೆ, ಕಲರ್ ಕಾಣಿಸಿದೆ ಗೊತ್ತಾಗುತ್ತೆ ನಿಮಗೆ. ಸೊ ಎಳ್ಳು ಈ ಥರ ಬಂದರೆ ತಿನ್ನೋಕ್ಕೆ ಕೂಡ ಗರ್ಮ ಅಂತ ಹಸಿ ಸ್ಮೆಲ್ ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ಹುರ್ಗಡ್ಲೆ, ಸೊ ಹುರ್ಗಡ್ಲೆ ಏನಂತಂದರೆ ಮೆತ್ತೆ ಇರುತ್ತೆ. ಸೊ ಅದು ಸ್ವಲ್ಪ ಗರ್ಮ ನಾವು ಅನ್ನಲೆ ಅಂತ ಅಂದ್ಬಿಟ್ಟು ನಾವು ಅದನ್ನು ಸ್ವಲ್ಪ ಅದೇ ಪ್ಯಾನಲ್ಲೇ, ಅದೇ ಕಾವಿರುತ್ತಲ್ಲ, ಸೊ ಅದೇ ಪ್ಯಾನಲ್ಲೇ ಹುರ್ಗಡ್ಲೆ ಅದೇ ಕ್ವಾಂಟಿಟಿ ಮೇಲೆ ತೊಗೊಂಡು ಸಮ ಪ್ರಮಾಣದಲ್ಲೇ ಹುರ್ಗಡ್ಲೆ ತೊಗೊಂಡು ಫ್ರೈ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಬೆಚ್ಚಿದ್ರೆ ಸಾಕು. ಸೊ ಅದು ಎಳ್ಳು ಕಂಪ್ಲೀಟಾಗಿ ಆಗಿದೆ. ಎಳ್ಳು ಜೊತೆಗೆ ಕಡಲೆ ಬೀಜ, ಬೆಲ್ಲ, ಸೊ ಒಣ ಕೊಬ್ಬರಿ, ಕೊಬ್ಬರಿನೂ ಕೂಡ ನಾನು ಕಟ್ ಮಾಡಿ ಅದನ್ನು ಬಿಸಿಲಲ್ಲಿ 4 ಡೇಸ್ 5 ಡೇಸ್ವರೆಗೂ ಕೂಡ ಅದನ್ನು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ನಾನು ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಏನಕ್ಕಂತಂದರೆ ಅದನ್ನೆಲ್ಲ ಸ್ವಲ್ಪ ಒಣಗಿಸಿ ಇಟ್ಕೊಂಡ್ರೆ ತುಂಬ ದಿನಕ್ಕಂಟ ಮಡಿಕೊಂಡು ತಿನ್ಬೋದು. ತುಂಬ ದಿನ ಅಂತ ಆಗಲ್ಲ, ಒಂದು ಮಟ್ಟಿಗೆ 1 ಮಂತು ಅಥವಾ 2 ಮಂತ್ಸ್ವರೆಗೂ ಕೂಡ ಮಡಿಕೊಂಡು ಮನೆಯಲ್ಲೇ ತಿನ್ಬೋದು. ಆ ಕಾರಣಕ್ಕೋಸ್ಕರ ಅಂದರೆ ಸ್ಮೆಲ್ ಏನು ಬರದೇ ಇರಲಿ ಅಂತ ಅನ್ನೋದಕ್ಕೋಸ್ಕರ ಮಡಿಕೊಂಡು ಅದನ್ನು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಸೊ ಕಡಲೆದು ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಕಂಪ್ಲೀಟಾಗಿ ಆರಿದ್ಮೇಲೆ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಳ್ಳು, ಕಡಲೆ, ಸೊ ಕಡಲೆ ಬೀಜನ ಹೆಸರು ಮಾಡಿರೋದು ಕಡಲೆ ಬೀಜ 3 ಮಿಕ್ಸ್ ಆಗಿದೆ ಆಲ್ರೆಡಿ. ಇನ್ನೇನಿದ್ರು ಬರುತ್ತಲ್ಲ ರೆಡಿಮೇಡು, ಅದನ್ನು ಮಿಕ್ಸ್ ಕೊಟ್ಟರೆ ಮುಗೀತು. ಫೈನಲ್ ಟಚ್ಚು ಅಂದರೆ ಲಾಸ್ಟ್ ಅದೇನೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಮನೆಯಲ್ಲಿ ಈ ಥರ ಟ್ರೈ ಮಾಡಿಲ್ಲ ಹೋಮ್ ಮೇಡು, ಫಸ್ಟ್ ಟೈಮ್ ಯಾರೆಲ್ಲ ಮಕ್ಕಳಿಗೆ ಹೇಳ್ಬಿರಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರೆಲ್ಲ ಈ ಥರ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹೋಮ್ ಮೇಡಾಗಿ ಪ್ರಿಪೇರ್ ಮಾಡ್ಕೋಬೋದು. ಅಂದರೆ ಹೊರ್ಗಡೆಯಿಂದ ತಗೋಬರ್ತೀನಿ ಅಂತಂದರೆ ತುಂಬಾ ಕಾಸ್ಟ್ ಆಗುತ್ತೆ, ಮತ್ತು ಅಷ್ಟೊಂದು ಹೈಜಿನಿಕ್ ಇರುತ್ತಿಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನಾನು ನಿಮಗೆ ರೆಫರ್ ಮಾಡ್ತೀನಿ. ಸೊ ನಾನು ಪ್ರತಿ ವರ್ಷವೂ ಕೂಡ ಇದೇ ಥರ ಮಾಡ್ಕೊಳ್ಳೋದು ಮನೆಯಲ್ಲೇ. ಎಳ್ಳು ಮತ್ತು ಬೆಲ್ಲ, ಕೊಬ್ಬರಿ, ಕಡಲೆ ಬೀಜ, ಸೊ ಬೆಲ್ಲದನ್ನೆಲ್ಲ ಮನೆಯಲ್ಲೇ ಮಾಡ್ಕೊತೀನಿ. ಸೊ ಇದನ್ನು ನಾನು ಆಲ್ರೆಡಿ ತರಿಸಿಟ್ಕೊಂಡಿದ್ದೆ. ಅದಕ್ಕೆ ಮತ್ತು ಮನೇಲಿರುವಂಥ ಕೊಬ್ಬರಿನ ಒಣಗಿಸಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಮತ್ತು ಬೆಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ. ಲಾಸ್ಟಾಗಿ ನಾನೆಲ್ಲ ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡಿದ್ದೆ, ಸೊ ಅದನ್ನು ತಗೊಂಡು ಮಿಕ್ಸ್ ಮಾಡಿದ್ರೆ ಫೈನಲ್ ಟಚ್ ಅದೇನೆ. ಸೊ ಅದನ್ನು ಕೊಟ್ಟರೆ ಮುಗೀತು, ಸಂಕ್ರಾಂತಿ ಹಬ್ಬದ್ದು ಎಳ್ಳು ಮತ್ತು ಬೆಲ್ಲ ಎಳ್ಬೀರು ರೆಡಿ ಆಗುತ್ತೆ. ನೀವು ಎಳ್ಳು ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ, ಯಾಕಂದರೆ ಎಳ್ಳು ತಿಂದ್ರೇ ಟೇಸ್ಟ್ ಚೆನ್ನಾಗಿರೋದು, ಬಾಯಿಗೆ ಸಿಗ್ತಾ ಇರುತ್ತೆ. ಸೊ ಹಂಗಾಗಿ ಎಳ್ಳು ಕೊನೆಯಲ್ಲಿ ಉಳ್ಕೊಬಿಡುತ್ತಲ್ವ. ಸೊ ಮಿಕ್ಸ್ ಮಾಡಿ ಅದನ್ನು ಹಾಕಿ ಟೇಸ್ಟ್ ಮಾಡಿದ್ರೆ, ನಾವು ಅದನ್ನು ಫ್ರೈ ಮಾಡಿರೋದ್ರಿಂದ ಪ್ಯಾನಲ್ಲಿ ಎಲ್ಲ ಗರ್ಮ ಅಂತ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಮನೇಲೇ ಈ ಥರ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ನಾನು ಪ್ರತಿ ವರ್ಷವೂ ಕೂಡ ಇದೇ ಥರನೇ ಮಾಡ್ಕೊಳ್ಳಿ. ನಾನು ಈಗ ಒಂದು 3 ಇಯರ್ಸಿಂದ ನನ್ನ ಮಗಳಿಗೆ ನಾನು ಇದು ಮಾಡ್ತಾ ಇರೋದು. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ಳೋದು. ನೀವು ಕೂಡ ಸಿಂಪಲ್ಲಾಗಿ ಮನೆಯಲ್ಲೇ ಈ ಥರ ಹೋಮ್ ಮೇಡಾಗಿ ಪ್ರಿಪೇರ್ ಮಾಡ್ಕೋಬೋದು. ಇದನ್ನು ಪ್ಯಾಕಪ್ ಮಾಡೋದು ಜೊತೆಗೆ ಇದಕ್ಕೆ ಏನು ಅಂತಂದರೆ
ಬೆಲ್ಲ ಹಚ್ಚಿ ಬರುತ್ತಲ್ಲ, ಸೊ ಬೆಲ್ಲದ ಹಚ್ಗಳು ಅಂದರೆ ವೆರೈಟಿ ಡಿಸೈನ್ಸಲ್ಲಿ ಬರುತ್ತಲ್ಲ, ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ಬೋದು. ಮತ್ತು ಕಬ್ಬು ಮತ್ತು ಇನ್ನೊಂತಂದರೆ ಎಳ್ಚೆಣ್ಣು ಬರುತ್ತಲ್ಲ, ಸೊ ಅದು ಮೂರೂ ಹಾಕಿ ಪ್ಯಾಕಪ್ ಮಾಡಿದ್ರೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಹಬ್ಬದ ಮುಗೀತು.